ಮಲೆನಾಡಿನ ಒಂದು ಚಿಕ್ಕ ಹಳ್ಳಿ. ಬೆಳಗ್ಗೆ ಮಂಜು ಹೊದ್ದಿದ ಬೆಟ್ಟಗಳು, ಹೊರಗಿನ ಪ್ರಪಂಚದ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲದ ತುಂಬ ಮುಗ್ಧವಾದ ಜೀವಿಗಳು. ತಾವಾಯಿತು ತಮ್ಮ ಕೆಲಸವಾಯಿತು ಅನ್ನುವ ಹಾಗೆ ಬದುಕುವವರು. ಆ ಹಳ್ಳಿಯ ಕೊನೆಯಲ್ಲಿ ಒಂದು ಹಳೆಯ ಮನೆ, ಮರಗಳಿಂದ ಆವರಿಸಿಕೊಂಡ ಸ್ವಲ್ಪ ಬಿರುಕು ಬಿಟ್ಟ ಗೋಡೆಗಳು, ಮಳೆ ಬಂದರೆ ವಿಚಿತ್ರ ಸದ್ದು ಮಾಡುವ ಕಿಟಕಿಗಳು. ಆ ಮನೆಯಲ್ಲಿ ವಾಸಿಸುತ್ತಿದ್ದಳು ಅನ್ವಿ. ಅನ್ವಿ ಒಂದು ಸರಳ ಸುಂದರವಾದ ಯುವತಿ, ಶಾಲಾ ಶಿಕ್ಷಕಿ. ತಂದೆ ತಾಯಿ ಇಲ್ಲ. ಹಳ್ಳಿಯ ಮಕ್ಕಳಿಗೆ ಪಾಠ ಹೇಳುವುದು ಅವಳ ಜೀವನದ ಉದ್ದೇಶ. ಅವಳಿಗೆ ನಿಲ್ಲಲು ಬೇರೆ ಮನೆ ಇಲ್ಲದ ಕಾರಣ ಆ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದಳು. ಹಳ್ಳಿಯಲ್ಲಿ ಎಲ್ಲರೂ ಅವಳನ್ನು ಗೌರವಿಸುತ್ತಿದ್ದರು. ಆದರೆ ಅವಳು ವಾಸಿಸುತ್ತಿದ್ದ ಮನೆಯ ಬಗ್ಗೆ ಒಂದು ಮಾತು ಹರಡಿತ್ತು. ಆ ಮನೆ ಸರಿಯಿಲ್ಲ. ರಾತ್ರಿಯಲ್ಲಿ ಯಾರೋ ನಡೆಯುವ ಶಬ್ದ ಕೇಳುತ್ತದೆ. ಅನ್ವಿ ಇಂತಹ ಮಾತುಗಳನ್ನು ನಂಬುವಳಲ್ಲ. ಅವಳು ಹೇಳುತ್ತಿದ್ದಳು, ಭೂತ ಪ್ರೇತ ಏನೂ ಇಲ್ಲ, ಖಾಲಿ ಭಯ ಮಾತ್ರ. ಆದರೆ ಒಂದು ರಾತ್ರಿ ಅವಳ ನಂಬಿಕೆ ಕದಲಿತ್ತು. ಗಡಿಯಾರದ ಟಿಕ್ ಟಿಕ್ ಸದ್ದು. ತಕ್ಷಣ ಟಕ್ ಟಕ್ ಟಕ್, ಹಿಂಬಾಗಿಲಿಗೆ ಯಾರೋ ತಟ್ಟಿದಂತೆ. ಅವಳ ಹೃದಯ ಜೋರಾಗಿ ಬಡಿತು. ಅವಳು ನಿಧಾನವಾಗಿ ಬಾಗಿಲು ತೆರೆದಳು. ಯಾರೂ ಇಲ್ಲ. ಆದರೆ ನೆಲದಲ್ಲಿ ಒದ್ದೆಯಾದ ಪಾದದ ಗುರುತುಗಳಿವೆ. ಮನೆ ಹತ್ತಿರ ಯಾರೋ ನಡೆದುಕೊಂಡು ಬಂದ ಹಾಗೆ ಪಾದದ ಗುರುತುಗಳು. ಆದರೆ ಹಿಂದೆ ನಡೆದು ಹೋದ ಹಾಗೆ ಪಾದದ ಗುರುತುಗಳಿಲ್ಲ. ಅದನ್ನು ನೋಡಿ ಒಂದು ಕ್ಷಣ ಆ ಚಳಿಗೂ ಅವಳಿಗೆ ಬೆವರಿಳಿತು. ಮುಂದಿನ ಕೆಲವು ದಿನಗಳಲ್ಲಿ ಪ್ರತಿ ರಾತ್ರಿ ಹೆಜ್ಜೆ ಸದ್ದು, ಕಿಟಕಿಯ ಬಳಿ ನೆರಳು, ಯಾರೋ ಉಸಿರಾಡುವ ಶಬ್ದ. ಅನ್ವಿ ಫೋನಿನಲ್ಲಿ ರೆಕಾರ್ಡಿಂಗ್ ಮಾಡಿದಳು. ಅವಳು ಆ ರೆಕಾರ್ಡಿಂಗ್ ಅನ್ನು ನಿಧಾನವಾಗಿ ಸ್ಪಷ್ಟವಾಗಿ ಕೇಳಿದಾಗ ಯಾರೋ ಒಬ್ಬರು ಸತ್ಯ ಸತ್ಯ ಗೊತ್ತಾಗಬೇಕಿದೆ, ಸತ್ಯ ಸತ್ಯ ಗೊತ್ತಾಗಬೇಕಿದೆ, ಇದೇ ರೀತಿ ಪದೇ ಪದೇ ಹೇಳುವಂಥ ಮಾತು ಆ ರೆಕಾರ್ಡಿಂಗ್ನಲ್ಲಿ ಕೇಳಿಸಿತು. ಅವಳು ನಡುಗಲು ಪ್ರಾರಂಭವಾದಳು. ಯಾವ ಸತ್ಯ, ಏನಾಗಿದೆ? ಮಾರನೇ ದಿವಸ ಅವಳು ಹಳ್ಳಿಯ ಹಿರಿಯ ಗೋಪಾಲ್ ಅಜ್ಜರನ್ನು ಭೇಟಿಯಾದಳು. ಅಜ್ಜ ನಿಧಾನವಾಗಿ ಹೇಳಿದರು, ಈ ಮನೆ ಒಮ್ಮೆ ಡಾಕ್ಟರ್ ಅರವಿಂದನದ್ದು. ಅವನು ಹಳ್ಳಿಯವರಿಗೆ ಉಚಿತ ಚಿಕಿತ್ಸೆ ಕೊಡುತ್ತಿದ್ದ. ಸರಕಾರದಿಂದ ಬರುವಂಥ ಔಷಧಿಯನ್ನು ಅವನೇ ಹಳ್ಳಿಯ ಜನರಿಗೆ ಕೊಡುತ್ತಿದ್ದ. ತುಂಬ ಒಳ್ಳೆಯ ವ್ಯಕ್ತಿ. ಆದರೆ ಒಂದು ರಾತ್ರಿ ಆ ಮನೆಯಿಂದ ಏನೋ ಶಬ್ದ ಬಂತು. ನಾವೆಲ್ಲ ಒಟ್ಟಾಗಿ ನೋಡಿದಾಗ ಅವ ಆ ಮನೆಯಲ್ಲಿ ಇರಲಿಲ್ಲ. ಅಂದಿನಿಂದ ನಾವು ಅವನನ್ನು ನೋಡಲಿಲ್ಲ. ಈ ಊರಿನ ಜನ ತುಂಬ ಹೇಳ್ತಾರೆ, ಅವ ಹಣ ಹಿಡಿದು ಓಡಿ ಹೋದ, ಅವ ಆತ್ಮಹತ್ಯೆ ಮಾಡಿಕೊಂಡ, ಆ ಮನೆಯ ಪ್ರೇತ ಭೂತ ಪಿಶಾಚಿ ಅವನನ್ನು ತಮ್ಮ ವಶವನ್ನಾಗಿ ಮಾಡಿ ಕರೆದುಕೊಂಡು ಹೋಗಿದೆ ಎಂದು. ಈ ರೀತಿ ತುಂಬ ಕಥೆಗಳಿವೆ. ಆದರೆ ಯಾವುದು ಸತ್ಯ ಅಂತ ಗೊತ್ತಿಲ್ಲ ಅಂತ ಗೋಪಾಲ್ ಅಜ್ಜ ಅನ್ವಿಗೆ ಹೇಳಿದರು. ಅನ್ವಿ ಮನೆಗೆ ಬಂದಳು. ಈ ಮನೆಯಲ್ಲಿ ಏನಾಗ್ತಿದೆ ಅಂತ ತಿಳಿಬೇಕು ಅನ್ನೋ ಕುತೂಹಲ. ಅನ್ವಿ ನಿಧಾನವಾಗಿ ಮನೆಯನ್ನು ಪರಿಶೀಲನೆ ಮಾಡುತ್ತಾ ಬಂದಳು. ಅನ್ವಿ ಮನೆಯ ಹಿಂಭಾಗದ ಹಳೆಯ ಕೋಣೆಗೆ ಹೋದಳು. ಅಲ್ಲಿ ನೆಲದ ಕೆಳಗೆ ಒಂದು ಹಳೆಯ ಪೆಟ್ಟಿಗೆ ಇತ್ತು. ಅದರೊಳಗೆ ಒಂದು ಡೈರಿ ಇತ್ತು. ಆ ಡೈರಿಯಲ್ಲಿ ಬರೆದಿತ್ತು, ನಾನು ಒಂದು ದೊಡ್ಡ ಭ್ರಷ್ಟಾಚಾರ ಪತ್ತೆ ಹಚ್ಚಿದ್ದೇನೆ. ಕೆಲವರು ಹಳ್ಳಿಯ ಜನರ ಔಷಧಿಯನ್ನು ಕಳವು ಮಾಡಿ ಮಾರುತ್ತಿದ್ದಾರೆ. ನನ್ನ ಹತ್ತಿರ ಎಲ್ಲ ರೀತಿಯ ಸಾಕ್ಷಿಗಳಿವೆ. ಹೀಗೆ ಆ ಡೈರಿಯಲ್ಲಿ ಬರೆದಿತ್ತು. ಜೊತೆಗೆ ಆ ಹಳೆಯ ಪೆಟ್ಟಿಗೆಯಲ್ಲಿ ಕೆಲವು ಡಾಕ್ಯುಮೆಂಟುಗಳು, ಬೇರೆ ಬೇರೆ ರೀತಿಯ ಪುಸ್ತಕಗಳು. ಅದನ್ನೆಲ್ಲ ನಿಧಾನವಾಗಿ ನೋಡುತ್ತಿದ್ದಾಗ ಅವಳ ಹಿಂದೆ ಯಾರೋ ಬಂದು ನಿಂತಂತಾಯಿತು. ಅವಳು ನೆಲವನ್ನು ನೋಡಿದಾಗ ಅಲ್ಲಿ ನೆರಳು ಕಾಣುತ್ತಿತ್ತು. ಸ್ವಲ್ಪ ಧೈರ್ಯ ಮಾಡಿ ನಿಧಾನವಾಗಿ ತಿರುಗಿದಳು. ನೋಡಿದರೆ ಅದು ರಾಹುಲ್. ಅವನನ್ನು ಕಂಡು ಇವಳಿಗೆ ಇನ್ನೂ ಅನೇಕ ಪ್ರಶ್ನೆಗಳು ಮೂಡಿತು. ನೀವೇಕೆ ನಮ್ಮ ಮನೆಯೊಳಗೆ ಬಂದಿದ್ದೀರಿ? ಆಗ ರಾಹುಲ್ ಹೇಳಿದ, ಆ ಡಾಕ್ಯುಮೆಂಟ್ಗಳನ್ನು ನನಗೆ ಕೊಡು. ಅವಳು ಕೈ ಹಿಂದೆ ಮಾಡಿದಳು. ಆಗ ರಾಹುಲ್ ಹೇಳಿದ, ನಾನು ಡಾಕ್ಟರ್ ಅರವಿಂದರವರ ಮಗ. ನನ್ನ ತಂದೆ ಸತ್ಯ ಹೇಳಲು ಯತ್ನಿಸಿದರು. ಆದರೆ ಕೆಲವರು ಅವರನ್ನು ನಿಶಬ್ದಗೊಳಿಸಿದರು. ಅವರನ್ನು ಕೊಲೆ ಮಾಡಲಾಗಿದೆ. ಆದರೆ ಸಾಕ್ಷಿ ಸಮೇತ ಈ ವಿಷಯವನ್ನು ಮುಚ್ಚಿಡಲಾಗಿದೆ. ನಾನು ಇಲ್ಲಿ ಶಿಕ್ಷಕರಾಗಿ ಬಂದದ್ದು ಈ ಸತ್ಯವನ್ನು ಪತ್ತೆ ಹಚ್ಚಲು. ನನ್ನ ತಂದೆಯ ಆತ್ಮಕ್ಕೆ
ಶಾಂತಿಯನ್ನು ಕೊಡಲು. ಈ ಮನೆಯಲ್ಲಿ ನನ್ನ ಅಪ್ಪ ವಾಸಿಸುತ್ತಿದ್ದರು. ಅವರ ಕೆಲವೊಂದು ವಸ್ತುಗಳು ಇನ್ನೂ ಈ ಮನೆಯಲ್ಲಿಯೇ ಇದೆ. ಅದನ್ನು ನೋಡಲು ಬರುತ್ತಿದ್ದೆ. ಈ ವಿಷಯ ನಾನು ನಿಮಗೆ ಹೇಳಬಹುದಿತ್ತು, ಆದರೆ ಈ ವಿಷಯವನ್ನು ನೀವು ಯಾವ ರೀತಿ ತೆಗೆದುಕೊಳ್ಳುತ್ತೀರಾ ಎಂದು ನನಗೆ ಗೊತ್ತಿರಲಿಲ್ಲ. ಆಗ ಅನ್ವಿಗೆ ತಿಳಿಯಿತು. ಹೆಜ್ಜೆ ಸದ್ದು, ನೆರಳು, ಉಸಿರಾಟದ ಶಬ್ದ ಎಲ್ಲವೂ ಇವರದ್ದೇ. ಆಗ ರಾಹುಲ್ ಹೇಳಿದ, ನಾನು ಅವರ ಮಗ ಎಂದು ಈ ಹಳ್ಳಿಯ ಜನರಿಗೆ ತಿಳಿದರೆ ನನ್ನ ಜೀವಕ್ಕೆ ಅಪಾಯವಿದೆ. ಈಗ ಈ ವಿಷಯ ನಿಮಗೆ ತಿಳಿದಿದೆ ಎಂದು ಗೊತ್ತಾದರೆ ನಿಮ್ಮ ಜೀವಕ್ಕೂ ಅಪಾಯವಿದೆ. ಹಾಗಾಗಿ ಸಂಪೂರ್ಣ ಸಾಕ್ಷ್ಯವನ್ನು ಒಟ್ಟು ಮಾಡುವ ತನಕ ಈ ವಿಷಯವನ್ನು ಯಾರ ಜೊತೆಯೂ ಹೇಳಬೇಡಿ. ಆಗ ಅನ್ವಿ, ನಾನು ನಿಮಗೆ ಸಹಾಯ ಮಾಡುತ್ತೇನೆ ಖಂಡಿತವಾಗಿಯೂ ಎಂದು ಭರವಸೆಯನ್ನು ನೀಡಿದಳು. ಹಳ್ಳಿಯ ಕೆಲವು ದೊಡ್ಡ ದೊಡ್ಡ ಜನರು ಇವರ ಚಲನೆಯನ್ನೇ ಗಮನಿಸುತ್ತಿದ್ದರು. ಒಂದು ರಾತ್ರಿ ಅನ್ವಿಯ ಮನೆಗೆ ಬೆಂಕಿ ಹಚ್ಚಲು ಯತ್ನಿಸಿದರು. ಆದರೆ ರಾಹುಲ್ ಸರಿಯಾದ ಸಮಯಕ್ಕೆ ಬಂದು ಅವಳನ್ನು ಕಾಪಾಡಿದ. ಇವರು ಸಾಕ್ಷಿಗಳ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ದಾಖಲಿಸಿದರು. 20 ವರ್ಷದ ರಹಸ್ಯ ಹೊರಬಂತು. ಹಳ್ಳಿಯ ಜನರ ಒಳಿತಿಗಾಗಿ ಸರಕಾರದಿಂದ ಅನೇಕ ಯೋಜನೆಗಳು ಬಂದಿದ್ದವು. ಅದರಲ್ಲಿ ಸಾರ್ವಜನಿಕ ಔಷಧಿಯೂ ಒಂದು. ಆದರೆ ಹಳ್ಳಿಯ ಕೆಲವು ದೊಡ್ಡ ವ್ಯಕ್ತಿಗಳು ಆ ಔಷಧಿಯನ್ನು ಬೇರೆ ಕಡೆ ಹೆಚ್ಚಿನ ಬೆಲೆಗೆ ಮಾರುತ್ತಿದ್ದರು. ಉಚಿತವಾಗಿ ಸಿಗುತ್ತಿದ್ದ ಔಷಧಿಯನ್ನು ಹಣಕ್ಕೆ ಮಾರುತ್ತಿದ್ದರು. ಬಡವರಿಂದ ಹಣ ವಸೂಲಿ ಮಾಡುತ್ತಿದ್ದರು. ಇದರ ಜೊತೆಗೆ ಆ ಹಳ್ಳಿಯ ಮುಗ್ಧ ಜನರ ಕೆಲವೊಂದು ಜನರನ್ನು ಅಪಹರಿಸಿ ಅವರ ದೇಹದ ಭಾಗವನ್ನು ಮಾರುತ್ತಿದ್ದರು. ಈ ಎಲ್ಲ ವಿಷಯವನ್ನು ತಿಳಿದ ಡಾಕ್ಟರ್ ಅದಕ್ಕೆ ಬೇಕಾದಂತಹ ಸಾಕ್ಷಿಯನ್ನು ಒಟ್ಟು ಮಾಡಿ ಇವರಿಗೆ ತಕ್ಷ ಶಿಕ್ಷೆಯನ್ನು ಕೊಡಬೇಕು ಎಂದು ನಿರ್ಧರಿಸಿದ್ದರು. ಆದರೆ ಆ ವಿಷಯ ಇವರಿಗೆ ತಿಳಿದು ಇವರಿಂದ ಅವರು ಕೊಲ್ಲಲ್ಪಟ್ಟರು. ಈಗ ಈ ಎಲ್ಲ ವಿಷಯವನ್ನು ತಿಳಿದ ಹಳ್ಳಿಯ ಜನರಿಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ಯಾಕಂದರೆ ಹೊರಗಿನ ಪ್ರಪಂಚವೇ ಗೊತ್ತಿಲ್ಲದ ತುಂಬ ಮುಗ್ಧವಾದ ಜೀವಿಗಳು. ಹಳ್ಳಿಯ ಜನರು ಬೆಳಿಗ್ಗೆ ತಮ್ಮ ಹೊಲಕ್ಕೆ ಕೆಲಸಕ್ಕೆ ಹೋಗಿ ಸಂಜೆ ಬೇಗ ಬಂದು ಬೇಗ ಊಟ ಮಾಡಿ ಬೇಗ ಮಲಗುವವರು. ಯಾವುದೇ ರೀತಿಯ ಟಿವಿಗಳಿಲ್ಲ, ಯಾವುದೇ ರೀತಿಯ ಮೊಬೈಲ್ಗಳಿಲ್ಲ. ತಾವಾಯಿತು, ತಮ್ಮ ಕೆಲಸವಾಯಿತು, ತಮ್ಮ ಸಂಸಾರ ಕುಟುಂಬವಾಯಿತು. ಈ ಮೋಸದಾಟಕ್ಕೆ ಅದೆಷ್ಟೋ ಕುಟುಂಬದ ಅದೆಷ್ಟೋ ವ್ಯಕ್ತಿಗಳು ಬಲಿಯಾಗಿದ್ದರು. ಆದರೆ ಇದೆಲ್ಲ ಭೂತ ಪ್ರೇತಗಳಿಂದ ಹೀಗೆ ಆಗುತ್ತಿದೆ ಎಂದು ಹಳ್ಳಿಯ ಜನರನ್ನು ನಂಬಿಸಿ ಅವರನ್ನು ಈ ದೊಡ್ಡ ದೊಡ್ಡ ವ್ಯಕ್ತಿಗಳು ಲೂಟು ಮಾಡುತ್ತಿದ್ದರು. ಈ ಎಲ್ಲ ವಿಷಯ ತಿಳಿದ ನಂತರ ಪೊಲೀಸ್ ಅವರನ್ನು ಅರೆಸ್ಟ್ ಮಾಡಿದರು. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಿದರು. ಹಳ್ಳಿಯ ಜನರು ನಿಜವಾದ ಸತ್ಯ ತಿಳಿದಾಗ ಡಾಕ್ಟರ್ ಮೇಲಿದ್ದ ಕಳಂಕ ಹೋಯಿತು. ರಾಹುಲ್ ತನ್ನ ತಂದೆಯ ಆತ್ಮಕ್ಕೆ ಶಾಂತಿ ದೊರಕಿತು ಎನ್ನುವಂತಹ ಭಾವನೆ. ರಾತ್ರಿ ಇದೆಲ್ಲ ಆಗಿ ಬೆಳಗಿನ ಹೊತ್ತು ಅನ್ವಿ ಮನೆಯ ಮುಂದೆ ನಿಂತು ಸೂರ್ಯೋದಯ ನೋಡುತ್ತಿದ್ದಳು. ಈ ಬಾರಿ ಯಾವ ಹೆಜ್ಜೆ ಸದ್ದೂ ಇಲ್ಲ, ಯಾವ ನೆರಳೂ ಇಲ್ಲ, ಕೇವಲ ಬೆಳಕು ಮಾತ್ರ. ಈ ಕಥೆಯಲ್ಲಿ ನಮಗೆ ತಿಳಿಯುವ ವಿಷಯ, ಸತ್ಯವನ್ನು ಎಷ್ಟೇ ವರ್ಷ ಮುಚ್ಚಿಟ್ಟರೂ ಒಂದು ದಿನ ಅದು ಬೆಳಕಿಗೆ ಬರುತ್ತದೆ. ಭಯದ ಹಿಂದೆ ಇರುವ ಸತ್ಯವನ್ನು ಅರಿತುಕೊಳ್ಳಲು ಧೈರ್ಯ ಬೇಕು. ಧನ್ಯವಾದಗಳು.